ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಸಂಬಂಧ ಜಾತಿ ಜನಗಣತಿ ಸಮೀಕ್ಷೆ ಸರ್ಕಾರ ಹಮ್ಮಿಕೊಂಡಿದೆ. ಈ ಜಾತಿ ಜನಗಣತಿ ಸಮಿತಿ ಹಮ್ಮಿಕೊಂಡಂಥ ಈಗ ಜಾತಿ ಗಣತಿಯಲ್ಲಿ ಈ ಮೇಲ್ವರ್ಗದ ಜನ ವೀರಶೈವ ಲಿಂಗಾಯತರು ಅಂತಂದೇನು ತಮ್ಮನ್ನು ಹೇಳ್ಕೊಳ್ಳುವಂಥ ಜನ ಅದಲ್ಲ, ಆ ಜನಾಂಗ ತಾವು ಎಸ್ ಸಿ ಪಟ್ಟಿ ಒಳಗೆ ತಮ್ಮ ಜಾತಿನ ಬೇಡುವ ಜಂಗಮ ಅಂಥೇಳಿ ದಾಖಲೆ ಮಾಡುವಂಥ ಪ್ರಕರಣ ಗಮನಕ್ಕೆ ಬಂದಾವ. ಆ ಕಾರಣಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಏನು ಹೇಳಕತ್ತೀವಿ ಅಂತಂದ್ರೆ, ಬೇಡುವ ಜಂಗಮ ಅನ್ನುವ ಪದದಿಂದನ ಈ ವೀರಶೈವ ಜಂಗಮರು ಎಸ್ ಸಿ ಪಟ್ಟಿ ಒಳಗೆ ಸೇರ್ಪಡೆ ಆಗುವಂಥ ಹುನ್ನಾರ ನಡೆಸಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬೇಡುವ ಜಂಗಮ ಅನ್ನುವ ಪದವನ್ನು ತೆಗೆದು ಕೇವಲ ಬುಡ್ಗ ಜಂಗಮ ಇದನ್ನು ಮಾತ್ರ ಉಳಿಸ್ಕೊಂಡು ಮುಂದೆ ಒಳ ನುಸುಳುವಂಥ ಈ ಜಂಗಮರಿಗೆ ತಡೆ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ದಿವಸ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದರಿಂದ ಮೂಲತಃ ಇದ್ದಂಥ ಬುಡ್ಗ ಜಂಗಮ ಅವರೆಲ್ಲ ಅಲಮಾರಿ ಜನಾಂಗ, ಒಂದ ಕಡೆ ಇರುವಂಥ ಜನಾಂಗ ಅಲ್ಲ. ಈಗೀಗ ಸರ್ಕಾರ ಅಥವಾ CS ದ್ವಾರಕನಾಥ್ ಅವರ ವರದಿ ಪ್ರಕಾರ ಅವರಿಗೆ ಕೆಲವೊಂದು ಕಡೆ ವಾಸ್ತವ್ಯಗಳನ್ನು ಹೂಡಲಿಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಟ್ಟರು. ಆದರೆ ಈ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆ ಒಳಗಿಲ್ಲ. ಅವರು ಭಾಳ ಅಂದ್ರೆ ಸುಮಾರು 400-500 ಜನ ಇದ್ದರು. ಈಗ ಹೆಚ್ಚಿನ ಪ್ರಮಾಣ ಅಂದ್ರೂ 1,00,000 ಜನ ಆಗಿರೋಕೆ ಭಾಳ ಅದ. ಆದ್ರೆ ಆ ಜಾತಿ ಒಳಗೆ ಬೇಡ ಜಂಗಮ ಅನ್ನೋ ಪದವನ್ನು ಈ ವೀರಶೈವ ಜಂಗಮರು ದುರುಪಯೋಗ ಪಡಿಸ್ಕೊಂಡು ತಾವು ಒಳ ನುಸುಳಿ ಈಗ ಸುಮಾರು 5 ಲಕ್ಷ ಜನ ಸಂಖ್ಯೆ ಮೇಲೆ ಕರ್ನಾಟಕದಲ್ಲಿ ಎಸ್ ಸಿ ಪಟ್ಟಿ ಒಳಗೆ ಬಂದಿದೆ. ಅದಕ್ಕೆ ಮೂಲತಃ ಎಸ್ ಸಿ ಇರುವ ನಮಗೆ ಭಾಳ ಒಂದು ದ್ರೋಹ ಮಾಡಿದಂಗೆ. ಅದಕ್ಕೆ ಸ್ವಾಮಿಗಳ ಮಠದ ಕೆಲವೊಂದು ಸ್ವಾಮಿಗಳ ಸಹಿತ ಇದಕ್ಕೆ ಪ್ರೋತ್ಸಾಹ ಕೊಡಾಕತ್ತಾರಲ್ಲ, ಅದು ಈ ನಾಡಿನ ದೊಡ್ಡ ದುರಂತ. ಸ್ವಾಮಿಗಳು ತಾವು ಎಚ್ಚೆತ್ಕೋಬೇಕು. ನಾವು ಹೇಳ್ತೀವಿ ಗ್ರಾಮೀಣ ಭಾಗದಾಗ ಅವ್ರನ್ನ ಪಾದ ಪೂಜೆ ಮಾಡ್ತಾರೆ, ಗುರುಗಳ ಅಂತಾರೆ, ಸ್ವಾಮಿಗಳ ಅಂತಾರೆ. ಮತ್ತು ಹಂಗಿದ್ದಾಗ ನೀವು ಎಸ್ ಸಿ ಆಗಿ ನಮ್ಮ ಜೊತೆಗೆ ಏನದು ಅಂದ್ರೆ ನಮ್ಮ ಮೀಸಲಾತಿನ ಕಸಿಯುವಂಥ ಪ್ರಯತ್ನ ಯಾಕೆ ಮಾಡಕತ್ತೀರಿ? ನಿಮಗಾಗಿ ಏನದು ಪ್ರವರ್ಗ 3B ಒಳಗೆ ನಿಮಗೆ ಅನುಕೂಲ ಐತಿ. ಆ ಅನುಕೂಲತೆ ಪಡ್ಕೊಂಡು ನೀವು ಬೇಕಾದಂಗೆ ಮಾಡ್ಬೋದು. ಇಲ್ಲ ಸರ್ಕಾರಕ್ಕೆ ಮನವಿ ಕೊಟ್ಟು ನಾವು ಎಸ್ ಸಿ ಹಾಕಿವ ಅಂದ್ರೆ ಹಂಗಾದ್ರೆ ನಮ್ಮಂಗೆ ಮಾಂಸಾಹಾರ ತಿನ್ರಿ, ನೀವು ನಮ್ಮಂಗೆ ಕಸ ಹೊಡ್ರಿ, ಊರು ಕಸ ಹೊಡ್ರಿ, ಶೌಚಾಲಯ ಸ್ವಚ್ಛ ಮಾಡಿರಿ, ಇದನ್ನೆಲ್ಲ ಮಾಡ್ಕೊಂಡು ಎಸ್ ಸಿ ಒಳಗೆ ಬರ್ರಿಯಪ್ಪ, ನಮಗೂ ಒಂದಿಷ್ಟು ಅನುಕೂಲ ಆಗಿಬಿಡ್ತದೆ. ನಮ್ಮ ಕೆಲಸ ನೀವರ ಮಾಡಕತ್ತೀರಿ ಅಂತಂದ. ಅದಕ್ಕೆ ಸ್ವಾಮಿಗಳಾದವ್ರಿಗೆ ಅಥವಾ ನಾವು ದೊಡ್ಡ ಜಾತಿಯವರು ಮೇಲ್ ಜಾತಿಯವರು ಅಂತ ತಿಳ್ಕೊಳ್ಳೋರಿಗೆ ಸ್ವಲ್ಪ ನಾಚಿಗೆ ಬರಬೇಕು. ಅದಕ್ಕೆ ಮಠಾಧೀಶರ ಜೊತೆ ಅವ್ರಿಗೆ ಬುದ್ಧಿ ಹೇಳಬೇಕು. ಬುದ್ಧಿ ಹೇಳೋದು ಬಿಟ್ಟು ಕೇಸಿಂದ ಎಸ್ ಸಿ ಆಗ್ರಿ ಅಂತೇಳಿ ಪ್ರೋತ್ಸಾಹ ಕೊಡೋರಿಗೆ ಮಾಚಿಲೆ ಹೊಡಿಬೇಕಂತ ನಮ್ದು ವಿಚಾರ. ಅಂತ ಸ್ವಾಮಿಗಳನ್ನ ಇರಬಾರ್ದು. ಸ್ವಾಮಿಗಳ ಸಮಾಜಕ್ಕೆ ಕಂಟಕ ಅಂತ ಸ್ವಾಮಿಗಳು ತಗೊಂಡಾರು. ಈಗ ಇನ್ನೂ ಒಂದು ನಮ್ಮ ಮದುವೆ ಉದ್ದೇಶ ಏನೈತಪ್ಪ ಅಂದ್ರೆ, ಈಗ ಹಿಂದಕ್ಕೇನು ಆಗ್ಯಾರಲ್ಲ, ಹಿಂದಕ್ಕೆ ಆಗಿದ್ದನ್ನ ಸರ್ವೆ ಮಾಡ್ಬೇಕು. ಯಾರು ವೀರಶೈವರು ಜಂಗಮರ ಅಂತ ತಿಳ್ಕೊಳ್ಳೋರು ಬೇಡ ಜಂಗಮ ಆಗ್ಯಾರಲ್ಲ, ಅವ್ರನ್ನ ಈ ಪಟ್ಟಿಯಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹಾಕೋ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲ, ವೀರಶೈವ ಮಠಾಧೀಶರ ವಿರುದ್ಧ ಸತ್ಯ ನಾವು ಹೋರಾಟ ಮಾಡ್ಬೇಕಂತೇಳಿ ಈ ದಿವಸ ಇಲ್ಲಿ ಪ್ರಮಾಣ ಮಾಡಿ ನಾವು ಹೇಳ್ತಾರೆ. ಜೈ ಭೀಮ್, ಜೈ ಭೀಮ್.